ಸರ್, ದಿಲೀಪ್ ರಾಜ್ ಅವರು ಅಗಲಿರುವಂಥದ್ದು. ಸೊ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಬಿಗ್ ಶಾಕನ್ನು ತಂದುಕೊಟ್ಟಿರುವಂಥದ್ದು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಹೌದು, ಖಂಡಿತವಾಗಿ ಕನ್ನಡ ಚಿತ್ರರಂಗಕ್ಕೆ ಜೊತೆಯಲ್ಲಿ ನಮ್ಮ ಕನ್ನಡ ಕಿರುತೆರೆಗೆ ತುಂಬ ನಷ್ಟ. ಯಾಕೆಂದರೆ ಸುಮಾರು ವರ್ಷಗಳ ಸ್ಟ್ರಗಲ್ಲು ಅದೆಲ್ಲ ಮುಗಿಸಿ ಹಂತ ಹಂತವಾಗಿ ಮೇಲಕ್ಕೆ ಬಂದು ಕಲಾವಿದನಾಗಿ, ನಿರ್ದೇಶಕನಾಗಿ, ಈಗ ನಿರ್ಮಾಪಕನಾಗಿ 2 ಪ್ರಾಜೆಕ್ಟ್ ನಡೀತಾ ಇದೆ. ಒಬ್ಬ ನಿರ್ಮಾಪಕ ಅಂತ ಹೇಳಿದ್ರೆ ಅವನೊಂದು 100 ಫ್ಯಾಮಿಲಿನ ಅನ್ನದಾತ. ಸೊ ಅಂಥ ಒಂದು ಜವಾಬ್ದಾರಿ ಸ್ಥಾನಕ್ಕೆ ಬಂದಿದ್ದ, ಒಂದು ಕಷ್ಟಗಳನ್ನೆಲ್ಲ ಎದುರಿಸಿ ಇವತ್ತೊಂದು ಸುಖ ಸಂತೋಷದ ಒಂದು ನೆಮ್ಮದಿ ಜೀವನ ಮಾಡಬೇಕನ್ನೋಂಥ ಸಮಯದಲ್ಲಿ ಚಿಕ್ಕ ಏಜು 47-48 ಏನು ಸಾಯುವಂಥ ಪ್ರಾಯ ಅಲ್ಲ. ಇನ್ನು ಜೀವನದಲ್ಲಿ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಿತ್ತು, ಬೇಕಾದಷ್ಟು ಇಂಡಸ್ಟ್ರಿಗೆ ಅವನಿಂದ ಆಗಬೇಕಿತ್ತು, ಎಷ್ಟೋ ಇಂಡಸ್ಟ್ರಿ ಫ್ಯಾಮಿಲಿಗಳಿಗೆ ಅವನಿಂದ ಸಪೋರ್ಟ್ ಸಿಗಬೇಕಿತ್ತು. ಆದರೆ ತುಂಬ ಬೇಗ ಆ ದೇವರು ಕರ್ಕೊಂಬಿಟ್ರು. ಅದೇನೋ ಗೊತ್ತಿಲ್ಲ, ಒಂದರ ಹಿಂದೆ ಒಂದು ನಾವು ಇಂಥ ಆಘಾತಗಳನ್ನ ಅನುಭವಿಸ್ತಾನೇ ಇದ್ದೀವಿ. ಒಬ್ಬರ ಮೇಲೆ ಒಬ್ಬರು ಪರವಾಗಿಲ್ಲ, ಒಂದು 60-70 ಆದಾಗ ವಯಸ್ಸಹಜವಾಗಿ ಸತ್ತರೆ ಅದೊಂಥರ ಓಕೆ, ಏನೋ ಜೀವನದಲ್ಲಿ ಏನೋ ಮಾಡಿದ್ದಾನೆ ಇದು ಅಂತ. ತೀರಾ ಚಿಕ್ಕ ವಯಸ್ಸು, ನನಗೆ 3-4 ವರ್ಷ ಚಿಕ್ಕವನು. ನಾವೆಲ್ಲ ಒಟ್ಟೊಟ್ಟಿಗೆ ಸ್ಟ್ರಗಲ್ ಮಾಡ್ಕೊಂಡು ಇಂಡಸ್ಟ್ರಿನಲ್ಲೇ ಬಂದ್ವಿ. ಇವತ್ತೊಂದು ಒಳ್ಳೆಯ ಸ್ಥಾನಕ್ಕೆ ಬಂದಾಗ ಈ ಥರ ಆಗಿದೆ. ನಿಜವಾಗಿ ತುಂಬ ಆಘಾತ ಆಗ್ತಾಯಿದೆ. ಯಾವತ್ತೂ ನಿರ್ಮಾಪಕ ಆದಮೇಲೂ ನಿರ್ಮಾಪಕಂತರ ಯಾವತ್ತೂ ಬಿಹೇವ್ ಮಾಡ್ತಾ ಇರಲಿಲ್ಲ. ಅದೇ ಆ ಆತ್ಮೀಯತೆ, ಅದೇ ಆ ಸ್ನೇಹ, ಇದು ಎಲ್ಲ ಹಾಗೇ ಇತ್ತು. ತುಂಬ ಸ್ನೇಹಜೀವಿ, ಎಲ್ಲರೂ ಅಷ್ಟೇ, ಎಲ್ಲರೂ ಚೆನ್ನಾಗಿರಬೇಕು. ಯಾರಾದರೂ ಮೊದಲೆಲ್ಲ ಅವನ ಜೊತೆ ಈಗ ಜೊತೆಯಲ್ಲಿ ಎಲ್ಲ ಇದ್ದವರಿಗೆ ಮೊದಲನೇ ಪ್ರಾಧಾನ್ಯತೆ. ಕ್ಯಾರೆಕ್ಟರ್ ಬಂದಾಗ ಯಾರನ್ನ ಇದು ಮಾಡ್ಕೊಳ್ಳೋಣ, ನಾವೆಲ್ಲ ಜೊತೆಯಲ್ಲಿ ಆ್ಯಕ್ಟ್ ಮಾಡ್ತಿದ್ದವರು ಅಂತ ಹೇಳ್ಬಿಟ್ಟು ಅವರಿಗೆ ಮೊದಲ ಪ್ರಿಫರೆನ್ಸ್ ಕೊಟ್ಬಿಟ್ಟು ಅವ್ರನ್ನ ಕೇಳಿ, ಅಥವಾ ಖುದ್ದು ಅವನೇ. ಈಗ ಏನಂತ ಹೇಳಿದ್ರೆ ಮಾಮೂಲಾಗಿ ಈಗೆಲ್ಲ ಸಿಸ್ಟಮ್ ಏನಂದರೆ ಮ್ಯಾನೇಜರ್ ಕಾಲ್ ಮಾಡೋದು, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಡೇಟ್ಸ್ ಏನೋ ಇದೇನೋ ಮತ್ತೊಂದು ಅಂತ. ಹಾಗೆ ಮಾಡ್ತಾ ಇರಲಿಲ್ಲ ಸರ್. ಖುದ್ದು ದಿಲೀಪೇ ಫೋನ್ ಮಾಡಿಬಿಟ್ಟು, ನೀವೆಲ್ಲ ಸೀನಿಯರ್ಸು, ನಾವು ಮ್ಯಾನೇಜರ್ ಹತ್ರ ಮಾತಾಡ್ಸಲ್ಲ, ಈ ಥರ ಇದೆ, ಕತೆ ಹೀಗಿದೆ, ಎಲ್ಲ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಸಂಭವ ವಿಷಯ ಎಲ್ಲದರಲ್ಲೂ ಇಲ್ಲ ನಿಮ್ಮ ಸೀನಿಯಾರಿಟಿಗೆ ತಕ್ಕ ಇದು ಕೊಡಬೇಕು ಅಂತ ಹೇಳಿ, ಈಗಲೇ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕೇಳೋರು. ಬಟ್ ಆ ಥರ ಇಲ್ಲ, ನಿಮ್ಮ ಇದಕ್ಕೆ ಸರಿಯಾದ ಬೆಲೆ ಕೊಡಬೇಕು, ಹಾಗೆ ರೆಸ್ಪೆಕ್ಟು ಎಲ್ಲನೂ. ಒಂಥರ ನಮಗೆ ಇವತ್ತು ದಿಲೀಪ್ ರಾಜ್ ಶೂಟಿಂಗ್ ಅಂತ ಹೇಳಿದ್ರೇ ಒಂಥರ ಮನಸ್ಸಿಗೆ ಖುಷಿ, ಕೂಲಾಗಿರುತ್ತೆ, ಖುಷಿಯಾಗಿರ್ತೀವಿ ಎಲ್ಲ ಇದು ಮಾಡ್ಕೊಂಡು. ಹಿಟ್ಲರ್ ಕಲ್ಯಾಣ ಮೂಲಕ, ಸೀರಿಯಲ್ ಮೂಲಕ ಅವರು ತನ್ನದೇ ಆದ ಕ್ಯಾರೆಕ್ಟರ್ನ ಛಾಪನ್ನು ಮೂಡಿಸಿದ್ರು ಈ ನಟ. ಆದರೆ ಈ ವಯಸ್ಸಿಗೆ ಇವರು ಈ ರೀತಿಯಾದ ನಿಧಾನ ಹೊಂದಿರುವಂಥದ್ದು ಏನು ಹೇಳ್ತೀರಾ ಸರ್? ಇಷ್ಟು ಚಿಕ್ಕ ಏಜಲ್ಲೇ ಎಷ್ಟೋ ಕನಸುಗಳನ್ನ ಕಟ್ಟಿದ್ರು, ಒಂದು ಲೆವೆಲಲ್ಲಿ ಬೆಳಿತೀವಿ ಅನ್ನೋದನ್ನು. ಆದರೆ ವಿದ್ಯಾ ಆಟ ಇದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಇಲ್ಲ, ತುಂಬ ಅದ್ಭುತ ಪ್ರತಿಭಾವಂತ ಕಲಾವಿದ ಅವನು. ದಿಲೀಪು ಏನೋ ಸಿನಿಮಾದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಬೇಕಾಗಿದ್ದಂಥ ಒಬ್ಬ ಕಲಾವಿದ. ಯಾಕೆಂದರೆ ಅಷ್ಟು ಇದಿತ್ತು, ಪ್ರತಿಭೆ ಇತ್ತು. ಆದರೆ ಏನೋ ಗೊತ್ತಲ್ಲ, ಈ ಸಿನಿಮಾ ಅನ್ನೋದು ಒಂಥರ ಅಷ್ಟು ಇದು. ಸಿನಿಮಾದಲ್ಲಿ ಅವನ ಕನಸು ಏನು ನನಸಾಗಲಿಲ್ಲ. ಹಾಗಾಗಿ ಕಿರುತೆರೆಗೆ ಬಂದು ಆ ಕನಸನ್ನು ನನಸು ಮಾಡ್ಕೋಬೇಕು ಅನ್ನೋ ಒಂದು ಇದರಲ್ಲಿ ಅಷ್ಟು ಚೆನ್ನಾಗಿ ಅವ್ರಿಗೆ ಸರಿಯಾಗಿ ಹೊಂದುವಂಥ ಒಂದು ಪಾತ್ರ ಹಿಟ್ಲರ್ ಕಲ್ಯಾಣದ ನಾಯಕ ಏನಿರ್ಬೋದು. ಅದರಲ್ಲಿ ಅವರ ಏನು ಪ್ರತಿಭೆ ಇದೆ, ಏನು ನಮಗೆ ಸಿನಿಮಾದಲ್ಲಿ ಅದನ್ನು ವ್ಯಕ್ತಪಡಿಸೋಕ್ಕಾಗಿಲ್ವೋ ಅದನ್ನೆಲ್ಲ ಮಾಡಿಕೊಂಡು ಅದೊಂಥರ ತುಂಬ ಅದ್ಭುತವಾದ ನಟನೆ. ಅವ್ರು ಮಾಡಿರೋ ಸಿನಿಮಾಗಳು ಅಷ್ಟೇ, ಸಿನಿಮಾ ಕಮರ್ಷಿಯಲಿ ಆಗದೇ ಇರ್ಬೋದು, ಬಟ್ ಮಾಡಿರೋ ಪ್ರತಿಯೊಂದು ಸಿನಿಮಾಗಳು, ಅದರ ಪಾತ್ರಗಳು ಅಷ್ಟು ಅದಕ್ಕೆ ನ್ಯಾಯ ಒದಗಿಸುವಂಥ ಒಬ್ಬ ಕಲಾವಿದ. ದುರಂತ ಅಷ್ಟೇ. ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ಅದೇ ನಾವು ಬಾಲಾಜಿ ಟೆಲಿಫಿಲ್ಮ್ಸದ್ದು ಎಲ್ಲ ಸೀರಿಯಲ್ಗಳು ಮಾಡ್ತಾ ಇರಬೇಕಾದ್ರೆ ಕಂಪಲ್ಸರಿ ನಾನು ಬಾಲಾಜಿ ಟೆಲಿಫಿಲ್ಮ್ಸ್ದು ಒಂದು 2 ಸೀರಿಯಲು, ದಿಲೀಪ್ ರಾಜು ಬಾಲಾಜಿ ಟೆಲಿಫಿಲ್ಮ್ಸ್ ಒಂದು 2 ಸೀರಿಯಲ್, ಅವಾಗ 3-4 ನಡೆಯೋದಲ್ಲ. ನಾವೆಲ್ಲ ಜೊತೆಯಲ್ಲಿ ಯಾವಾಗಲೂ ಸಿಗೋದು, ಯಾವಾಗಲೂ ತಮಾಷೆ, ಅಕ್ಕಪಕ್ಕ ಶೂಟಿಂಗ್ ನಡೆಯೋದು, ಈ ಥರ ಇರ್ತಾಯಿದ್ವಿ. ಆಮೇಲೆ ಇದಾದಮೇಲೆ ಅವರು ಸ್ವಲ್ಪ ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರು, ನಾನು ಸೀರಿಯಲಲ್ಲೇ ಮುಂದುವರೆದೆ ಎಲ್ಲ ಇದು ಮಾಡಿಕೊಂಡು. ಬಟ್ ಆವಾಗ ಸಿಗ್ತಾ ಇದ್ವಿ. ಅಲ್ಲೇ ಮೊದಲು ನಾವು ಹತ್ರ ಒಂದೇ ಏರಿಯಾದಲ್ಲಿದ್ವಿ. ಆಮೇಲೆ ಮದುವೆ ಆದಮೇಲೆ ಇವರು ಈ ಕಡೆ ಎಲ್ಲ ಬಂದರು. ಬಟ್ ಅವರು ಏನಂತಂದರೆ ಆ ವಿದ್ಯಾ ಮತ್ತು ದಿಲೀಪು ಒಂದೇ ಆತ್ಮ 2 ದೇಹ ಅನ್ನೋ ಥರ ಇದ್ದರು.
ಯಾವತ್ತೂ ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ. ದಿಲೀಪ್ ಇದ್ದರೆ ಅಲ್ಲಿ ವಿದ್ಯಾ ಇದ್ದಾರೆ, ವಿದ್ಯೆ ಇದ್ದರೆ ಅಲ್ಲಿ ದಿಲೀಪ್ ಇದ್ದಾರೆ ಅನ್ನೋದು ಕನ್ಫರ್ಮು. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಒಬ್ಬರೊಬ್ಬರು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಹಾಗೆ ಮಾಡೋಣ ಹೀಗೆ ಮಾಡೋಣ, ಚರ್ಚೆ ಮಾಡಿ ಜಗಳ ಮಾಡಿ ಏನೋ ಮಾಡಿದ್ರು ಅದು ಜಗಳ ಅಂದರೆ ಇದೇನಿಲ್ಲ, ಏನು ಬೆಟ್ರ್ ಇದು ಮಾಡ್ಬೋದು ಅಂತ. ಸೊ ಆ ಥರ ಪ್ರತಿಯೊಂದರಲ್ಲೂ ಇಬ್ಬರು ಇನ್ವಾಲ್ವ್ ಆಗ್ತಾಯಿದ್ರು. ಆಬ್ವಿಯಸ್ಲಿ ನಾನು ಲಾಸ್ಟ್ ಟೈಮ್ ಇದು ಮಾಡಿದಾಗ ಹೆಂಗೆ ಎರಡೆರಡು ಪ್ರಾಜೆಕ್ಟ್ ಮಾಡ್ತಿದ್ದೆಲ್ಲ ಸ್ಟ್ರೆಸ್ ಆಗಲ್ವಾ ಹಾಗೆ ಹಿಂಗೆ ಅಂದರೆ, ಇಲ್ಲ ಸರ್ ನಾನು ಬರೀ ಕತೆ ಬಗ್ಗೆ ನಾನು ಇದು ಮಾಡ್ತಾಯಿದ್ದೀನಿ, ಪ್ರೊಡಕ್ಷನ್ ಬಗ್ಗೆ ಎಲ್ಲ ವಿದ್ಯಾ ಹ್ಯಾಂಡಲ್ ಮಾಡ್ತಾರೆ, ಹಾಗಾಗಿ ನನಗೇನು ಸ್ಟ್ರೆಸ್ ಇಲ್ಲ, ಕೂಲಾಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದೆ. ಹಾಗೆಲ್ಲ ಇದ್ದುಕೊಂಡು ಯಾಕೆ ಹೇಗಾಯಿತು ಗೊತ್ತಿಲ್ಲ. ಅವರು ಅಷ್ಟು ಫಿಟ್ನೆಸ್ ಆಗಿದ್ರು ಸರ್, ಯಾಕೆ ಅನ್ನುವಂಥದ್ದು? ಅದೇ ಯೋಚನೆ ಬೇಕು. ಎಲ್ಲ ಪಾಪ ಚೆನ್ನಾಗಿರಬೇಕು, ಫಿಟ್ ಆಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಎಲ್ಲ ಒಂದು ಡಿಸಿಪ್ಲಿನ್ಡ್ ಲೈಫ್ ಲೀಡ್ ಮಾಡಿದವರು ಹೆಚ್ಚು ಈಗ ಆಗುವಾಗ ನಮಗೆ ಅನ್ನಿಸ್ತಾ ಇದೆ, ಏನು ನಾವು ಹೆಂಗೋ ಇರ್ತಾರೆ ಅಂತಾರಲ್ಲ, ಹಾಗೆ ಇರೋರು ಚೆನ್ನಾಗೇ ಇದ್ದಾರೆ. ಈ ಥರ ಫಿಟ್ನೆಸ್ ಬಗ್ಗೆ, ಆರೋಗ್ಯದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇರ್ ತಗೊಳ್ಳೋರಿಗೆ ಹೀಗಾಗ್ತಿದೆ ಅಂದರೆ ಅದು ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಹೆಚ್ಚಾಗಿ ನಡೀತಾ ಇದೆ ಅಮ್ಮ ಅದು ಯಂಗ್ಸ್ಟರ್ಸು ಏನೋ ಒಂದು ಸ್ವಲ್ಪ 60-70 ಆದಮೇಲೆ ಆದರೆ ಏನೋ ನಾವು ಒಪ್ಕೊಳ್ಳೋಣ, ಏನು ಚಿಕ್ಕ ಏಜ್, ಇನ್ನು ಜೀವನದಲ್ಲಿ ಏನೇನೋ ಪಾಪ ಇಬ್ಬರು ಹೆಣ್ಮಕ್ಳು ವಿದ್ಯೆನ ನೋಡೋಕ್ಕಾಗ್ತಾಯಿಲ್ಲ ಪಾಪ, ಹೇಗಿರ್ತಾರೆ, ಹೇಗೆ ಇದು ಮಾಡ್ತಾರೆ, ಅವ್ರಿಗೆಲ್ಲ ಧೈರ್ಯ ಕೊಡೋ ಶಕ್ತಿ ಭಗವಂತ ಕೊಡಬೇಕಷ್ಟೇ, ಅಷ್ಟೇ ಕೇಳ್ಕೊಳ್ಳೋದು.